ಟ್ರೋಲ್ ಸಾಂಗು ತುಂಬಾನೇ ಟ್ರೋಲು ಆಯಿತು, ರೀಲ್ಸು ಆಯಿತು, ಟ್ರೆಂಡು ಆಯಿತು ಸರ್. ಇದ್ರ ಬಗ್ಗೆ ಹೇಳೋದು ಇಲ್ಲ ಖಂಡಿತ ಅದು ಆ್ಯಕ್ಚುಲಿ ಆಲ್ರೆಡಿ ಟ್ರೋಲ್ ಆಗಿರೋದಲ್ವಾ, ಅದು ಒಂದು ಐಡಿಯಾ ಅನ್ನಿಸ್ತು ನಮಗೆ. ಯಾಕಂದರೆ ಸಿಚುಯೇಷನ್ನು ಹಂಗೆ ಇತ್ತು. ಸೊ ಅದಕ್ಕೆ ಟ್ರೋಲ್ನ ಯೂಸ್ ಮಾಡೋಣ, ಒಂದು ಹೀರೋಯಿನ್ನು ಆ ಥರ ಸಿಚುಯೇಷನ್ ಆಡೋ ಒಂದು ಸನ್ನಿವೇಶ ಇತ್ತದು. ಸೊ ಟ್ರೋಲ್ಗಳು ಯಾವ್ಯಾವ್ದು ಫೇಮಸ್ ಆಗಿದೆಯೋ ಆ ಟ್ರೋಲ್ಗಳೆಲ್ಲ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಾಗ ನರೇಶ್ ಅಂತ ರೈಟ್ರ್ ಅದಕ್ಕೆ, ಅವರು ತುಂಬ ಈಗಿನ ಯಾವ್ಯಾವ್ದು ಫೇಮಸ್ ಆಗಿದೆ, ಈಗೆಲ್ಲ ಯಾವ್ಯಾವ ಟ್ರೆಂಡ್ ತುಂಬ ಟ್ರೆಂಡ್ ಆಗಿರೋಂಥದ್ದೆಲ್ಲ ಒಂದೆಲ್ಲ ಬರ್ಕೊಂಬಂದು ಅವರದಿನ ಸಾಂಗ್ನ ಕೂರಿಸಿದ್ರು ನರೇಶ್ ಅವರು. ಸೊ ಅಂದರೆ ಆ ಇದರಲ್ಲಿ ಯೂಸ್ ಮಾಡ್ಕೊಂಡಂಥದ್ದು ಕಂಟೆಂಟು ಅಥವಾ ಇದು ಅದಕ್ಕೇನಾದರೂ ನಿಮಗೆ ಏನಾದ್ರು ಫೋನ್ಸು ಅಥವಾ ಏನಾದರೂ ಹಿಂಗೆ ಅಂತ ಏನಾದರೂ ಹೇಳಿ? ಅದು ಆಲ್ರೆಡಿ ಟ್ರೋಲ್ ಆಗಿದ್ದಲ್ವಾ, ಅದು ಆ್ಯಕ್ಚುಲಿ ನಾವು ಕ್ರಿಯೇಟ್ ಮಾಡಿದ್ದಲ್ಲ, ಅದು ಆಲ್ರೆಡಿ ಅದು ಎಲ್ಲ ಕಡೆ ಇದ್ದಿದ್ದನ್ನೇ ಚಿಕ್ಕ ಪೀಸು ಎಲ್ಲವೂ ಇತ್ತಲ್ಲ ಅದರಲ್ಲಿ. ಆ ಥರ ಯಾರೂ ಹರ್ಟ್ ಆಗುವಂಥದ್ದು ಇರಲಿಲ್ಲ. ಆಮೇಲೆ ಅದಕ್ಕೆ ಫಸ್ಟ್ ಲೈನು ಬರೆದ್ವಿ ಆ್ಯಕ್ಚುಲಿ, ಫೇಮಸ್ ಆದರೆ ಟ್ರೋಲ್ ಆಗೋ ಸಹಜ ಕಣೆ, ಗಿಲ್ಟ್ ಇದ್ದರೆ ನೋವು ಕಣೆ ಅಂತ. ಯಾಕಂದರೆ ನಮ್ಮನ್ನು ಯಾರೋ ಆಡ್ಕೊಂಡಕ್ರೆ ನನಗದು ನೋವು ಯಾಕಾಗತ್ತೆ ಸತ್ಯ ಅನ್ಸಿದ್ರೆ, ಏನೋ ಒಂದು ನಮ್ಮನ್ನು ಇದು ಮಾಡ್ಕೊಂಡು ಆಡ್ಕೋದಿರಂದರೆ ಓಕೆ ಇಟ್ ಇಸ್ ಫನ್ ಮಾಡ್ಕೊಳ್ಳಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಸೊ ನಂದೇನಾರ ತಪ್ಪಿದರೆ ಅದು ಗಿಲ್ಟ್ ಫೀಲ್ ಆಗುತ್ತಲ್ವಾ. ಸೊ ಆ ಥರ ಯಾರಿಗೂ ಅನಿಸಲ್ಲ. ಅದು ಒಬ್ಬೊಬ್ಬರ ಬಗ್ಗೆ ಒಂದೊಂದು ಟ್ರೋಲ್ ಆಗಿದೆ. ಸೊ ಎಲ್ಲರ ಬಗ್ಗೆನೂ ಆಗಿದೆ ಟ್ರೋಲ್ಗಳು, ಅದೇನು ಯಾರೂ ಅದರಿಂದ ಹೊರತಲ್ಲ. ಸೊ ಅದನ್ನು ಎಲ್ಲ ಈ ಜಾಲಿಯಾಗಿ ತೊಗೊತಾರೆ ಅಷ್ಟೇ ಹೊರತು ಹರ್ಟ್ ಆಗೋ ಥರ ಟ್ರೋಲ್ ಮಾಡಬಾರ್ದು ಅಷ್ಟೇ. ಯಾರಿಗೇ ಆದರೂ ಕೂಡ ತಮಾಷೆ ಮಾಡಬೇಕು, ಒಂದು ಲೆವೆಲ್ವರೆಗೂ ಮಾಡ್ಬೋದು ಅಷ್ಟೇ. ಅದನ್ನು ಹರ್ಟ್ ಆಗೋರಿಗೆ ಮಾಡಿದ್ರೆ ಯಾರಿಗಾರು ಹರ್ಟ್ ಆಗುತ್ತೆ, ಅದನ್ನು ಇಷ್ಟು ಕೇಳೋರಿಗೂ ಇಷ್ಟ ಆಗಲ್ಲ. ಸೊ ನಮಗೆ ಸಿಕ್ಕಿದ್ದೆಲ್ಲ ಈ ಥರ ಮಜವಾದ್ದೇ ಎಲ್ಲ ಸಿಕ್ಕಿದ್ದು ನಮಗೆ. ಬೆಳ್ಳುಳ್ಳಿ ಕಬಾಬಿಂದ ಹಿಡಿದು ಅವಾಗ ಏನೇನಾಗಿತ್ತು, ಒಂದು 5 ವರ್ಷದಲ್ಲಿ ಏನೇನಾಗಿತ್ತು ಅದರಲ್ಲಿ ಹೈಲೈಟ್ಸ್ ಎಲ್ಲ ತೆಗೆದು ಒಂದು ಸಾಂಗ್ ಮಾಡಿ. ಹೌದೌದು ಸರ್. ಈಗ